ಒಂದು ಸತಿ ಇಟ್ಕೊಂಡು ಡಿಸ್ಕನೆಕ್ಟ್ ಆದಾಗೆಲ್ಲನೂ ರೇಂಜು ವೈಫೈದು ಅಷ್ಟು ಇಲ್ಲೇ ಇಲ್ಲ, ಕನೆಕ್ಟೇ ಆಗಲ್ಲ. ಕನೆಕ್ಟ್ ಮಾಡ್ಕೋಬೇಕೀಗ. ತೋರಿಸ್ತೆ ಸ್ಟಾರ್ಟ್ ಆಯಿತು. ನೀವೀಗ ರೆಕಾರ್ಡ್ ಬೀಪ್ ಸೌಂಡ್ ಕೇಳಿದ್ರೆ ಗೊತ್ತಾ ರಿಮೋಟಲ್ಲಿ, ಅದು ಫ್ಲೈ ಮಾಡ್ತಾಯಿದ್ರೆ ಮಾತ್ರ ಬೀಪ್ ಸೌಂಡ್ ಬರ್ತದೆ. ಅದು ಏನಕ್ಕೆ ಬರೋದಂದರೆ ಬ್ಯಾಟ್ರಿ ಲೋ ಆಗಿದ್ದಾಗ, ನಾವು ಲೋ ಆಗಿದ್ದಾಗ ಅದನ್ನು 5 ಮಿನಿಟ್ಸ್ ಆರುತ್ತೆ. ಆದರೆ ನಾವು ಆರಿಸ್ತಾನೆ ಅದು ಲ್ಯಾಂಡ್ ಆಗಿಬಿಡುತ್ತೆ. ಒಂದು ಫಾಸ್ಟ್ ಲ್ಯಾಂಡ್, ಕ್ರ್ಯಾಶ್ ಲ್ಯಾಂಡ್ ಆಗುತ್ತೆ, ಒಂದೊಂದು ಸಾಫ್ಟ್ ಲ್ಯಾಂಡ್ ಆಗುತ್ತೆ. ಅದು ಹೆಂಗಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾಗ ನೋಡಲ್ಲ, ನೀರಿತ್ತಂದರೆ ನೀರು ಮೇಲೆ ಬಿದ್ದು ರೇಂಜ್ ಸ್ಪೀಡು ಎಲ್ಲ ಚೆನ್ನಾಗೈತೆ, ಫಾಸ್ಟ್ ಹೋಗುತ್ತೆ. ಎಲ್ಲನ ಒಟ್ಟಿನಲ್ಲಿ ಫಾಸ್ಟ್ ಎಲ್ಲ ಸ್ಪೀಡೆಲ್ಲ ಕರೆಕ್ಟ್ ಆಗೈತೆ. ಅದು ಕಂಟ್ರೋಲ್ ಆಗ್ತಲ್ಲ ಈಗ. ಹೋಯ್ತು ಅವನಜ್ಜಿ, ರೇಂಜೇ ಬರ್ತಿಲ್ಲ. ಅಲ್ಲಿಗೆ ಹೋದರೆ ಡಿಸ್ಕನೆಕ್ಟ್ ಆಗೋಗೈತೆ. ಬ್ಯಾಕ್ ಇದ್ರೆ ಬ್ಯಾಕ್ ಬರಲ್ಲ ರೇಂಜು. ಇಲ್ಲಿ ಗುರು ನಾನು ಆರುತ್ತೆ, ರೇಂಜ್ ಬರ್ತಾಯಿಲ್ಲ. ಬರ್ಬೋದು. ಗಾಡಿ ಕಾಣಿಸ್ತಾ ಸ್ಟೇಬಲ್ ಹಾಕಾರ ಗುರು. 58:50 ಸ್ಟಾರ್ಟ್ ಮಾಡಿದ್ದು. ಈಗ ಎಷ್ಟು ಟೈಮ್ ಅಂದರೆ 9 ಗಂಟೆ 10 ನಿಮಿಷ ಒಂದು ಬ್ಯಾಕಪ್. ಇಲ್ಲೆಲ್ಲ ಪಕ್ಕದಲ್ಲಿ ಹೋಗ್ತಾವ್ರೆ, ನಾನೇನು ಮಾಡೋದು ಓಡಾಡ್ತು. ಈಗ ಹೊಸ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀರಿ, ಮತ್ತೆ ಕನೆಕ್ಟ್ ಮಾಡಬೇಕು. ಬ್ಯಾಟ್ರಿ ತೆಗೆದಾಗೆಲ್ಲ ಡಿಸ್ಕನೆಕ್ಟ್ ಆದಾಗೆಲ್ಲ ರೀಕನೆಕ್ಟ್ ಮಾಡಬೇಕು. ನನಗೆ ಸ್ಟ್ಯಾಪ್ ಯೂಸ್ ಮಾಡೋಕ್ಕೆ ಬರಲ್ಲ. ಇವಾಗ ನೋಡಿ, ಇದು ಒಂದು 9 ಗಂಟೆ ಕಾಣಿಸ್ತೈತೆ, ನನಗೆ ಗೊತ್ತಿಲ್ಲ. 9:02 ಟೈಮು. ನೋಡೋಣ ಇವಾಗ ಸ್ಟೇಬಲ್ ಒಂದೇ ರೇಂಜಲ್ಲಿ ಇಕ್ಕಿರ್ತೀನಿ. ಫಸ್ಟ್ ಮಾಡಲ್ಲ ಇಕ್ಕಿರ್ತೀನಿ, ಟೇಕಪ್ ಮಾಡಿ ನೋಡೋಣ ಎಷ್ಟೊತ್ತು ಬರುತ್ತೆ ಅಂತ. ಈಗ ಕಾಣಿಸ್ತಾ ಇದೀನಿ ನೋಡಿ ಕೆಳಗೆ. ಅಯ್ಯೋ, ಈ ಥರ ಬರುತ್ತೆ ವಿಡಿಯೋ. ದಿಸ್ ನೋ ಕಾರ್ಡ್ ವಿಡಿಯೋ, ಪ್ಲೀಸ್ ಸ್ಟಾಪ್ ರೆಕಾರ್ಡಿಂಗ್. ಓಕೆ, ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಪಲ್ಟಿ ಹೊಡ್ಸ್ ತೋರಿಸ್ತೀನಿ ತಡೀರಿ. ಇದು OAS ಸೆನ್ಸರ್ ವರ್ಕೇ ಆಗಲ್ಲ, ಮುಂದೆ ಮಾತ್ರ ವರ್ಕ್ ಆಗೋದು. ಇದು ವರ್ಕ್ ಆಗ್ತಾಯಿಲ್ಲ ಈಗ. ಒಂದೊಂದು ಸತಿ ವರ್ಕ್ ಆಗ್ತೈತೆ, ಮುಂದೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಷ್ಟೊಂದು 70%. ಇದು ಇಲ್ಲಿದೆ ಆಪ್ಟಿಕಲ್ ಅವಾಯ್ಡಿಂಗ್ ಸೆನ್ಸರ್, ಅವಾಗ ವರ್ಕ್ ಆಗೋದು. ಇಲ್ಲಿ ಬಂದರೆ ವರ್ಕ್ ಆಗಲ್ಲ. ಜಸ್ಟು ಮುಂದೆ ಜಾಸ್ತಿ ಅದನ್ನು ನಂಬ್ಕೊಂಡು ಓಡ್ಸೋಕ್ಕೆ ಆಗಲ್ಲ, ಆರೋಗ್ಬಿಡ್ತದೆ. ಹೋಯ್ತು ಚಿಕ್ಕ ಹೊಡ್ಕೊತದು.
ರೇಂಜ್ ಔಟ್ ಆಫ್ ರೇಂಜ್ ಆಗೋಯ್ತು ಅದು. ಕ್ಯಾಮ್ರಾ ಅಂತ ವರ್ಕ್ ಆಗ್ತೈತೆ ಇಲ್ಲ ಅಂತ ಗೊತ್ತಿಲ್ಲ.